ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಜಯ್ ಕುಮಾರ್ ಎನ್ನುವವರು ಗುಲ್ಬರ್ಗಾ ಜಿಲ್ಲೆಯ ಕಮಲಾಪುರ ತಾಲೂಕಿನ ಬಾಜಣ ಗ್ರಾಮದ ನಿವಾಸಿಯಾಗಿದ್ದು, ಇವರು ಮಗನಿಗೆ 5 ವರ್ಷದ ಮಂಜುನಾಥ್ ಥಲಸೇಮಿಯಾ ಎಂಬ ಕಾಯಿಲೆಯಿಂದ ಬಳಲ್ತಿದ್ದಾನೆ. ಇವರಿಗೆ ಪ್ರತಿ ತಿಂಗಳು ಅವಶ್ಯಕವಾಗಿ ರಕ್ತ ನೀಡಬೇಕಾಗಿರೋದ್ರಿಂದ ಹಾಗೂ ತುರ್ತಾಗಿ ಮೂಳೆ ಮಜ್ಜೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿದೆ. ಹೀಗಾಗಿ ವೈದ್ಯರ ಸಲಹೆಯಂತೆ ಚಿಕಿತ್ಸೆಗೆ 30 ಲಕ್ಷ ರೂಪಾಯಿ ಆಗುತ್ತೆ. ಅವರು ಕೂಡ ವಿಕಲಚೇತನರಾಗಿದ್ದಾರೆ. ಅತ್ಯಂತ ಬಡ ಕುಟುಂಬದವರಾದ ಅವರು ಅಷ್ಟೊಂದು ಹಣ ಭರಿಸಲು ಕಷ್ಟವಾಗ್ತಿದೆ. ಹಾಗಾಗಿ ಸಾಲ ಸುಳಿಯಲ್ಲಿ ಸಿಲುಕಿರುವ ಅವರು ಈ ಮಾಧ್ಯಮ ಮುಖೇನ ಸಹಾಯಹಸ್ತ ಕೋರಿದ್ದಾರೆ. ದಿನಾಂಕ 23/2/2026 ಮಧ್ಯಾಹ್ನ 11 ಗಂಟೆಗೆ ಕಲಬುರಗಿಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ದು, ಈ ಮೂಲಕ ರಾಜ್ಯದ ಜನತೆಯಲ್ಲಿ ಆರ್ಥಿಕ ಸಹಾಯಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಕಮಲಾಪುರ ತಾಲೂಕಿನ ಬಾಸಣ ಗ್ರಾಮದ ಈ ನಿವಾಸಿ ಇವರಿಗೆ 5 ವರ್ಷದ ಮಗು ಮಂಜುನಾಥ್ ಥಲಸೇಮಿಯಾ ಅಂತ ಒಂದು ರೋಗದಿಂದ ಈ ಹುಡುಗ ಬಳಲ್ತಾ ಇದ್ದಾನೆ. ಇವರಿಗೆ 30 ಲಕ್ಷ ರೂಪಾಯಿದು ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಯವರು ಖರ್ಚಾಗ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಸಂಸ್ಥೆ ಕೋಲಾರ ಮೀಡಿಯಾ ಅಂತ ಸಂಸ್ಥೆಯಿಂದ ಒಂದು 15 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಹಣ ಅಂದ್ರೆ ಆ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ 4,91,000 ರೂಪಾಯಿ ಮಾತ್ರ ಆಸ್ಪತ್ರೆಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಸುಮಾರು 15 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದು, ಈ ಹುಡುಗನಿಗೆ ಇನ್ನೂ 1 ತಿಂಗಳ ಒಳಗಾಗಿ ಮೂಳೆ ಮಜ್ಜೆ ಅಂತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಇದೆ. ದಯಮಾಡಿ ಮಾಧ್ಯಮ ಮೂಲಕ ಕರ್ನಾಟಕದ ರಾಜ್ಯದ ಜನತೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಬಡ ಅಂಗವಿಕಲನಾಗಿದ್ದು ವಿಜಯ್ ಕುಮಾರ್ ಈತನು ಯಾವುದೇ ಆಸ್ತಿಯನ್ನು ಹೊಂದಿರೋದಿಲ್ಲ. ಕೂಲಿ ಕಾರ್ಮಿಕನಾಗಿ ತಾನು ಬದುಕ್ತಾ ಇದ್ದಾನೆ. ಒಂದು ತನ್ನ ಚಿಕ್ಕ ಮಗುವಿಗೆ ಇಂಥ ಒಂದು ದೊಡ್ಡ ಸಮಸ್ಯೆ ಇರೋದರಿಂದ ಕರ್ನಾಟಕದ ಮಹಾಜನತೆ ಇವರಿಗೆ ಆರ್ಥಿಕವಾಗಿ ಇರೋದರಿಂದ ಈ ಆಸ್ಪತ್ರೆಗಳಲ್ಲಿ ಖರ್ಚು 15 ಲಕ್ಷ ಬೇಕಾಗಿರೋದ್ರಿಂದ ಸಂಘ ಸಂಸ್ಥೆಯವರು ಮತ್ತು ಹೃದಯವಂತರು ತಾವೆಲ್ಲರೂ ಈ ಮಗುವಿನ ಚಿಕಿತ್ಸೆಗಾಗಿ ತಾವೆಲ್ಲರೂ ಸಹಕಾರ ಸಹಾಯ ಮಾಡಬೇಕಾಗಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.